ಏನು ಅಂದ್ರೆ ಮನೆಯಲ್ಲಿ ಶುಂಠಿ ಏನಿದೆ ಅದನ್ನ ಬೆಳಿಬೇಕು. ಶುಂಠಿ ಬೆಳೆದಷ್ಟು ನಮಗೆ ದುಡ್ಡು ಬರುತ್ತೆ. ಏನು ಬೇಡ, ಜಸ್ಟ್ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತ ಸಿಂಬಲ್ ಏನಿದೆ ಟ್ರಯಾಂಗಲ್, ಓಕೆ, ಆ ಸಿಂಬಲ್ ನ ಬರ್ದ್ಬಿಟ್ಟು ಎಲ್ಲಿ ಬರಿಬೇಕು ಅಂದ್ರೆ ಇದನ್ನ ಮಣ್ಣಲ್ಲಿ ಬರಿಬೇಕು. ಇಲ್ಲ ಮೇಡಮ್ ನಾವು ಫ್ಲಾಟ್ ಅಲ್ಲಿ ಇದೀವಿ ಮಣ್ಣಿಲ್ಲ ಅನ್ನೋರು ಮನೆಯ ಪಾರ್ಟ್ ಅಲ್ಲಿ ಬರೀರಿ. ಖಾಲಿ ಪಾರ್ಟ್ ನ ತಗೊಳ್ಳಿ, ಅದರ ಮೇಲೆ ಈ ಫಿಂಗರ್ ಅಲ್ಲಿ ನಿಮ್ಮ ರಿಂಗ್ ಫಿಂಗರ್ ಅಲ್ಲಿ ಜಸ್ಟ್ ಟ್ರಯಾಂಗಲ್ ಶೇಪ್ ಅಲ್ಲಿ ನೀವು ಬರೆದ್ಬಿಟ್ಟು ಮಧ್ಯದಲ್ಲಿ ₹1 ಕಾಯಿನ್, ಓಕೆ, ₹1 ಕಾಯಿನ್ ನ ಇಟ್ಬಿಟ್ಟು ಒಂದು ಶುಂಠಿಯ ಒಂದು ತುಂಡನ್ನ ನೀವು ಅಲ್ಲಿ ಹಾಕ್ಬಿಟ್ಟು ಮಣ್ಣನ್ನ ಮುಚ್ಚಿ ಪ್ರತಿದಿನ ನೀರು ಹಾಕ್ತಾ ಬರಬೇಕು. ಸಿಂಪಲ್. ಥ್ಯಾಂಕ್ ಯು ಸೋ ಮಚ್. ಏನು ನಾನು ಇಲ್ಲಿ ಸಿಂಬಲ್ ಬರ್ತಿರೋದ್ರಿಂದ ನನಗೆ ದುಡ್ಡು ಬರ್ತಾ ಇದೆ. ಆ ಮಧ್ಯ ಭಾಗದಲ್ಲಿ ಕಾಯಿನ್ ಇಡೋಕ್ಕಿಂತ ಮುಂಚೆ ತಿಂಗಳಿಗೆ ನಂಗೆ ಇಷ್ಟು ಅಮೌಂಟ್ ಅಟ್ರಾಕ್ಟ್ ಆಗಬೇಕು ಅಥವಾ ನಾನು ಇಷ್ಟು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಸಿಗ್ಬೇಕು ಅಂತ ನೀವು ಮಧ್ಯದಲ್ಲಿ ಅಮೌಂಟ್ ನ 1 ಲಕ್ಷ 2 ಲಕ್ಷ ನಿಮ್ಮ ಹೆಸರು ಎಲ್ಲ ಬರಿಬಹುದು. ಇಲ್ಲ ಆಗಲ್ಲ, ಬರೀ ಅಮೌಂಟ್ ನ ಬರಿ. ಸ್ಟಾರ್ ಬರೀತೀರಾ ಟ್ರಯಾಂಗಲ್ ಅಲ್ಲಿ, ಮಧ್ಯದಲ್ಲಿ ₹1 ಕಾಯಿನ್ ಇಡೋಕ್ಕಿಂತ ಮುಂಚೆ ನಿಮ್ಮ ಹೆಸರು, ಗೊತ್ತಿರೋರು ಡೇಟ್ ಆಫ್ ಬರ್ತ್, ಗೊತ್ತಿಲ್ದವ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಹೆಸರು ಏನಿರುತ್ತೆ ಮೇಡಮ್ 2 ಹೆಸರು ಇದೆ ಯಾವ್ದು ಬರೀಲಿ ಅಂತ ತುಂಬಾ ಜನ ಕಮೆಂಟ್ಸ್ ಮಾಡ್ತೀರಾ. ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ, ತೊಂದರೆ ಇಲ್ಲ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ್ದಿದೆ ಅದನ್ನ ತಗೊಳ್ಳಿ. ಮನೆಯಲ್ಲಿ ಕರೆಯುವಂತ ಪೆಟ್ ನೇಮ್ಸ್ ಗಳು ಬೇಡ. ನಿಮ್ಮ ಒಂದು ರಿಜಿಸ್ಟರ್ಡ್ ನೇಮ್ ಏನಿದೆ ಬ್ಯಾಂಕ್ ಅಲ್ಲಿ, ಆಧಾರ್ ಕಾರ್ಡ್ ಅಲ್ಲಿ ಬ್ಯಾಂಕಿಗೆ ಯಾವ ನೇಮ್ ಕೊಟ್ಟಿದ್ದೀರಾ ಸೊ ಅದನ್ನ ಬರೀರಿ. ಡೇಟ್ ಆಫ್ ಬರ್ತ್ ಗೊತ್ತಿರೋರು ಡೇಟ್ ಆಫ್ ಬರ್ತ್ ಬರೀರಿ. ಅಂಡ್ ಏನು 1 ಮಂತಿಗೆ ಇಷ್ಟು ಬರ್ಬೇಕು ಬರೀರಿ. ಇಲ್ಲ ಮೇಡಮ್ ನಾನು ಹೌಸ್ ವೈಫು, ನನ್ ಗಂಡಂಗ್ ಬಂದ್ರೆ ಸಾಕು ಅಥವಾ ನನ್ನ ಮಕ್ಳಿಗೆ ಬಂದ್ರೆ ಸಾಕು ಅಥವಾ ನನ್ನ ತಂದೆ ತಾಯಿಗೆ ಬಂದ್ರೆ ಸಾಕು ಅನ್ನೋರು ಅಲ್ಲಿ ನಿಮ್ ತಂದೆದ ಅಥವಾ ತಾಯಿದ ಯಾರಿಗೆ ದುಡ್ಡು ಬರ್ಬೇಕು ಆ ವ್ಯಕ್ತಿ ಹೆಸರು, ಅವರ ಡೇಟ್ ಆಫ್ ಬರ್ತ್, ತಿಂಗಳಿಗೆ ಇಷ್ಟು ಬರ್ಬೇಕು, 1 lakh 2 lakh 3 lakh ಬರೀರಿ. ಬರ್ದ್ಬಿಟ್ಟು ₹1 ಕಾಯಿನ್ ನ ಮನೆ ದೇವ್ರನ್ನ ನೆನ್ಸ್ಕೊಂಡು ಇಟ್ಟು, ನಾನೇನು ಹೇಳ್ದೆ ಶುಂಠಿದು ಒಂದು ತುಂಡು ಇಟ್ಬಿಟ್ಟು ಪ್ರತಿದಿನ ನೀರ್ ಹಾಕ್ತಾ ಬನ್ನಿ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಹಾಕುವಾಗ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಂಗೆ ತಿಂಗಳಿಗೆ ಇಷ್ಟು ದುಡ್ಡು ಬಂತು, ಅಥವಾ ನಮ್ಮ ಅಪ್ಪ ಅಮ್ಮಂಗೆ ತಿಂಗಳಿಗೆ ಇಷ್ಟು ದುಡ್ಡು ಬರ್ತಾ ಇದೆ, ಅಥವಾ ನನ್ನ ಹಸ್ಬೆಂಡ್ಗೆ ತಿಂಗಳಿಗೆ ಇಷ್ಟು ಅರ್ನ್ ಮಾಡ್ತಾ ಇದ್ದಾರೆ. ಓಕೆ, ನಿಮಗೆ ಏನ್ ಆಗ್ಬೇಕು, ಅಥವಾ ನನ್ನ ಮಗನಿಗೆ ಜಾಬ್ ಸಿಕ್ತು, ಅವ್ನ ಜಾಬ್ ಮೂಲಕನೇ ತಾನೇ ಸ್ಯಾಲ್ರಿ ಬರೋದು. ಎಷ್ಟೋ ಜನಕ್ಕೆ ಜಾಬ್ ಇಲ್ಲ, ದುಡ್ಡಿಲ್ಲ. ಸೊ ಜಾಬ್ ಸಿಕ್ತು, ಆ ಜಾಬ್ ಅಲ್ಲಿ ಒಳ್ಳೆ ಪೋಸ್ಟ್ ಸಿಕ್ತು, ತಿಂಗಳಿಗೆ 60,000 ಪ್ಯಾಕೇಜ್ ಕೊಡ್ತಿದ್ದಾರೆ, 40,000 ಬರ್ತಿದೆ. ನಿಮ್ಗೆ ಏನ್ ಬೇಕು ಡಿಸೈಡ್ ಎಕ್ಸಾಕ್ಟ್ ಆಗಿ ಬರ್ದು ಆಲ್ರೆಡಿ ಆಗಿದೆ ಅನ್ಬಿಟ್ಟು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಆ ಗಿಡದ ಮುಂದೆ ನೀವೇನು ಪಾರ್ಟ್ ಇಟ್ಟಿರ್ತೀರಾ ಆ ಪಾರ್ಟ್ ಮುಂದೆ ದಿನ 5 to 10 minutes ಸ್ಪೆಂಡ್ ಮಾಡಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಲಾಟ್ ಆಫ್ ಗ್ರಾಟಿಟ್ಯೂಡ್ ಎನರ್ಜಿನ ಆ ಗಿಡಕ್ಕೆ ಕಳಿಸ್ತಾ ಹೋಗಿ. ವಿಲ್ ಗೆಟ್ ದ ಮಿರಾಕಲಸ್ ರಿಸಲ್ಟ್.